ಈ ಘಟನೆಗೆ ಸಂಬಂಧಿಸಿದಂತೆ ಮೋದಿ ಅಮಿತ್ ಶಾ ಉತ್ತರ ಕೊಡಬೇಕು ಅನ್ನುವ ಬೇಡಿಕೆ ಕರೆಕ್ಟ್, ನೋ ಡೌಟ್. ಮಾತಾಡಲಿ ಮೋದಿ ಅಮಿತ್ ಶಾ ಅಂತ. ಮಣಿಪುರದ ಘಟನೆಯ ಬಗ್ಗೆ ಮೋದಿ ಮಾತಾಡಲಿ ಅಂತ ವಿಪಕ್ಷಗಳ ಆಗ್ರಹ ಇತ್ತು, ಗೃಹ ಸಚಿವರು ಮಾತಾಡಿದ್ರು. ಈ ಘಟನೆಯ ಬಗ್ಗೆ ಪ್ರಧಾನಮಂತ್ರಿಗಳ ಗೃಹ ಸಚಿವರು ಮಾತಾಡಬೇಕು ಅಂತ ಆಗ್ರಹ ಇದೆ ವಿಪಕ್ಷಗಳದ್ದು, ರಕ್ಷಣಾ ಸಚಿವರು ಮಾತಾಡ್ತಾರೆ. ಇದು ಅರ್ಥ ಆಗೋದಿಲ್ಲ ನನಗೆ. ಅಮಿತ್ ಶಾ ಅವರೊಂದು ಖಾಸಗಿ ಚಾನಲ್ನ ಕಾನ್ಕ್ಲೇವ್ಗೆ ಹೋಗಿದ್ರು. ಕಾನ್ಕ್ಲೇವ್ನಲ್ಲಿ ಮಾತಾಡ್ತಾರೆ, ಸಂಸತ್ನಲ್ಲಿ ಹೆಚ್ಚು ಕಡಿಮೆ ಇಂಥ 40 ಘಟನೆಗಳು ನಡೆದಿದ್ದಾವೆ. ಸದನದ ಒಳಗೆ ಪಿಸ್ತೂಲು ತಂದ ಘಟನೆಯೂ ನಡೆದಿದೆ. ಎಲ್ಲ ಘಟನೆಗಳ ಬಗ್ಗೆ ಆಯಾ ಕಾಲದ ಸ್ಪೀಕರ್ ಕ್ರಮ ಕೈಗೊಂಡಿದ್ದಾರೆ. ಇಂಥ ಘಟನೆಗಳ ಬಗ್ಗೆ ಸದನ ಸಮಿತಿ ತನಿಖೆ ಮಾಡುತ್ತೆ. ಈ ಪ್ರಕರಣವನ್ನು ರಾಜಕೀಯಕರಣಗೊಳಿಸಲಾಗ್ತಾ ಇದೆ. ಇದರ ತನಿಖೆಗೆ ಉನ್ನತ ಸಮಿತಿ ರಚನೆ ಮಾಡಲಾಗುತ್ತೆ. ಸಮಿತಿಯ ವರದಿ ನೋಡಿಕೊಂಡು ಭದ್ರತೆಯನ್ನು ಹೆಚ್ಚಿಸಲಾಗುವುದು. ಇಂಥ ಘಟನೆಗಳಲ್ಲಿ ರಾಜಕೀಯ ಮಾಡಬಾರ್ದು ಅಂತ ಒಂದು ಖಾಸಗಿ ಚಾನಲ್ನ ಕಾನ್ಕ್ಲೇವ್ನಲ್ಲಿ ಅಮಿತ್ ಶಾ ಮಾತಾಡ್ತಾರೆ. ಸದನ ನಡೀತಾ ಇರುವಾಗ ಇದನ್ನೇ ಸದನದಲ್ಲಿ ಹೇಳಿದ್ರೆ ಆಯ್ತಪ್ಪ, ರಾಜಕೀಯ ಮಾಡಬೇಡಿ, ಇದರಲ್ಲಿ ತನಿಖೆ ನಡೆಸ್ತೀವಿ, ಬೇಕಾದ ಕ್ರಮಗಳನ್ನು ಕೈಗೊಳ್ತೀವಿ ಅಂತ. ಸದನದಲ್ಲಿ ಹೇಳೋದಿಲ್ಲ, ಒಂದು ಖಾಸಗಿ ಚಾನಲ್ನ ಕಾನ್ಕ್ಲೇವ್ನಲ್ಲಿ ಹೇಳ್ತಾರೆ. ಚಿತ್ರ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.